ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಥ್ಯಾಂಕ್ಸ್ ವಿತ್ ಅಂಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೆ ಪ್ರತಿ ವಾರ ಹೊಸ ಹೊಸ ವಿಡಿಯೋಗಳ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ, ಹೊಸ ಹೊಸ ಎಜುಕೇಷನಲ್ ವಿಡಿಯೋಸ್ಗಳನ್ನ ನಿಮಗೆ ಕೊಡ್ತೀನಿ ಅಂತ. ಸೊ ಅದೇ ರೀತಿ 4ನೇ ವಾರ ನಮ್ಮ ಜೊತೆ ಇದ್ದಾರೆ ಪ್ರೊಫೆಷನಲ್ ಕಿಕ್ ಬಾಕ್ಸರ್ ಆ್ಯಂಡ್ ಮೋಯ್ ಥೈ ಫೈಟರ್ ಪುನೀತ್ ರೆಡ್ಡಿ ಅವರು. ವೆಲ್ಕಮ್ ಯು ಟು ಅವರ್ ಚಾನಲ್ ಸರ್. ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು. ಇವ್ರ ಹೆಸರು ಹೇಳ್ಬೇಕಾದ್ರೆ ಕನ್ಫ್ಯೂಷನ್ ಆಯ್ತು ನನಗೆ. ಯಾಕೆ ಕನ್ಫ್ಯೂಷನ್ ಆಯ್ತು ಅಂದ್ರೆ, ಅಣ್ಣ ಮತ್ತೆ ತಮ್ಮ ಇಬ್ರು ಕೂಡ ಪ್ರೊಫೆಷನಲ್ ಬಾಕ್ಸರ್ಸ್, ಅವರು ಕೂಡ ನಮ್ಮ ಚಾನಲ್ ಬರ್ತಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸೊ ಮೊದಲಿಗೆ ಸರ್, ಯಾವ ಏಜಲ್ಲಿ ನೀವು ಬಾಕ್ಸಿಂಗ್ ಅಥವಾ ಈ ಮಿಕ್ಸ್ ಮಾರ್ಷಲ್ ಆರ್ಟ್ನ ಶುರು ಮಾಡ್ಕೊಂಡ್ರಿ ಸರ್? ನಾನು ಬಂದ್ಬಿಟ್ಟು ಚಿಕ್ಕವನಿದ್ದಾಗಿಂದನೂ ಸೊ ನನಗೆ ಬಾಕ್ಸಿಂಗ್ ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಆಸಕ್ತಿ ಇತ್ತು. ಸೊ ನಾನು ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ನಾನು ಒಂದು 12-13 ವರ್ಷ ಇದ್ದಾಗ ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡೆ. ಸೊ ಇದ್ರಲ್ಲಿ ಆಯ್ಕೆ ಮಾಡಿಕೊಂಡು ಆಮೇಲೆ ಇದರಲ್ಲೇ ಪ್ರೊಫೆಷ್ನಲಿ ಈ ಫೀಲ್ಡಲ್ಲೇ ನಾನು ಪ್ರೊಫೆಷ್ನಲಿ ಸರ್ವೆ ಆಗಬೇಕು ಅಂತ ಇದರಲ್ಲೇ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಇದರಲ್ಲೇ ಮುಂದುವರೆದ್ಬಿಟ್ಟೆ. ಸರ್, ನಿಮ್ದು ಬೇಸಿಕಲಿ ಬೆಂಗಳೂರು ಅವರೇನಾ ಅಥವಾ ಹೊರಗಡೆ? ನನ್ನ ಬೇಸಿಕಲಿ ಬಂದ್ಬಿಟ್ಟು ನಮ್ದು KGF ಅಲ್ಲಿ ಸೂರಲ್ಲಿ ಅಂತ ಗ್ರಾಮ, ಅದ್ರಲ್ಲಿ ನಾನು ಹುಟ್ಟು ಬೆಳೆದಿದ್ದು. ಸೊ ಹುಟ್ಟಿರೋದಲ್ಲಿ ಮತ್ತೆ ಕಂಪ್ಲೀಟ್ ಬೆಳೆದಿದ್ದು ಎಲ್ಲ ಬಂದ್ಬಿಟ್ಟು ಇಲ್ಲೇ ಬೆಂಗಳೂರಲ್ಲಿ ಮಾರಾತಲ್ಲಿ ಅಥವಾ ಮುನ್ನೇಕೋಲ ಅಂತಿದೆ, ಅಲ್ಲೇ ನಾನು ಕಂಪ್ಲೀಟ್ಲಿ ಎಲ್ಲ ನನ್ನ ಎಜುಕೇಶನ್ ಆಯಿತು, ಕಾಲೇಜ್ ಎಲ್ಲ ಬೆಂಗಳೂರಲ್ಲೇ ಬೆಂಗಳೂರಲ್ಲಿ. ಸೊ ಸ್ಟಾರ್ಟಿಂಗ್ ಬಂದಾಗ ನೀವು ಬೆಂಗಳೂರಿಗೆ ಅಥವಾ ನೀವು ಇಲ್ಲಿಂದಾನೇ ಬೆಳ್ಕೊಂಡು ಬಂದ್ರಿ ಅಂತ ಹೇಳಿದ್ರಿ, ಸ್ಟಾರ್ಟಿಂಗ್ ಈ ಗೇಮ್ನ ಅಥವಾ ಈ ಫೀಲ್ಡ್ ಅನ್ನು ಶುರು ಮಾಡಿದಾಗ ಹೆಂಗಿತ್ತು ಸರ್ ರೆಸ್ಪಾನ್ಸ್ ಅವಾಗ? ಸ್ಟಾರ್ಟಿಂಗು ನಾನು ಸ್ಟಾರ್ಟ್ ಮಾಡೋವಾಗ ನಮಗೆ ತುಂಬಾ ಸ್ಟ್ರಗಲ್ ಇಂದ ನಾನು ಬಂದಿರೋದು. ಆಕ್ಚುಲಿ ಝೀರೋ ಇನ್ವೆಸ್ಟ್ಮೆಂಟ್ ಹಾರ್ಟ್ ಏನಾದ್ರು ಇದೆ ಅಂದ್ರೆ ನಾನು ಅವಾಗ ಹುಡುಕ್ತಿದ್ದೆ. ಬಿಕಾಸ್ ಏನೇ ಒಂದು ಮಾಡ್ಬೇಕು ಅಂದ್ರೇನು ನಮ್ಗೆ ಮನಿ ಬ್ಯಾಕ್ ಗ್ರೌಂಡ್ ಆಗ್ಲಿ ಎಲ್ಲಾನು ಇರ್ಬೇಕಾಗತ್ತೆ. ಸ್ಪೋರ್ಟ್ಸ್ ಅನ್ನೋದು ಒಂದೇ ನಮ್ಗೆ ಏನೇ ಬ್ಯಾಕ್ ಗ್ರೌಂಡ್ ಏನು ಇಲ್ದಿರಾ ನಮ್ಗೆ ದಿಲ್ ಪವರು, ನಮ್ಗೆ ಗಟ್ಸ್ ಇಟ್ಕೊಂಡು ಏನಾದ್ರು ಮಾಡ್ಬೇಕು ಅಂದ್ರೆ ಅದು ಈ ತರ ಸ್ಪೋರ್ಟ್ಸ್ ಆಗಿರುತ್ತೆ. ಸೊ ಹಂಗೆ ನಾನು ಅವಾಗ ನಮ್ಗೆ ಆ ಸಿಚುವೇಶನ್ ಅಲ್ಲಿ ತುಂಬಾ ಬಡತನದಲ್ಲಿದ್ವಿ. ಅವಾಗ ನಮ್ಗೆ ಕರೆಕ್ಟ್ ಆದ ಸ್ಪೋರ್ಟ್ಸ್ನ, ಸೊ ಈ ತರ ಮಾರ್ಷಲ್ ಆರ್ಟ್ಸ್ ಅಲ್ಲಿ ನಾವು ಬಂದ್ರೆ ನಮ್ಮ ಟ್ಯಾಲೆಂಟ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಸೊ ನಾವು ಒಂದ್ ಸ್ವಲ್ಪ ಎತ್ತರಕ್ಕೆ ಬೆಳಿಬೋದು, ನಮ್ಮನ್ನ ಜನ ರೆಕಗ್ನೈಸ್ ಮಾಡ್ಬೋದು ಅಂತ ಆ ಇಂಟೆನ್ಷನ್ ಅಲ್ಲಿ ನಾನು ಈ ಫೀಲ್ಡ್ಗೆ ಬಂದು ಇದ್ರಲ್ಲಿ ಸರ್ವೆ ಆಗಿರೋದು. ಸರ್, ಸ್ಟಾರ್ಟಿಂಗ್ ನೀವು ಹೇಳಿದ್ರಿ ಒಂದು 12-13 ಇಯರ್ಸ್ ಇದ್ದಾಗ ನೀವು ಜಾಯ್ನ್ ಆದ್ರಿ ಅಂತ. ಹೆಂಗ್ ಸರ್ ಅಷ್ಟು ಚಿಕ್ಕ ವಯಸ್ಸಿಗೆ ಮಾರ್ಷಲ್ ಆರ್ಟ್ಸ್ ಗಳತ್ತ ನಿಮ್ಮ ಮನಸ್ಸು ಹೆಂಗ್ ಬಂತು? ಅವಾಗ ಚಿಕ್ಕ ವಯಸ್ಸಲ್ಲಿ ನಾವು ಟಿವಿದಲ್ಲಿ WWE ಅನ್ನೋ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಬರ್ತಿತ್ತು, ಅದನ್ನ ನಾವು ನೋಡ್ತಾ ಇದ್ವಿ. ಅದ್ರಲ್ಲಿ ತುಂಬಾ ಮೋಟಿವೇಟ್ ಆಗ್ತಾ ಇದ್ದೆ ನಾನು. ಬಿಕಾಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಫೈಟ್ ಅನ್ನೋದು ಒಂದ್ ಸ್ವಲ್ಪ ಕ್ರೇಜ್ ಇರುತ್ತೆ. ನಮಗೂ ಮಾಡ್ಬೇಕು ಅನ್ನೋ ಆಸಕ್ತಿ ಇರುತ್ತೆ. ಸೊ ಅವಾಗ ನನಗೂ ಆತರ ಇತ್ತು ಆಸಕ್ತಿ. ನಾನು ಒಂದ್ ಸ್ವಲ್ಪ ಫೈಟರ್ ಆಗ್ಬೇಕು, ನಮ್ಗೆ ಸ್ಟೇಟ್ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಫೈಟ್ ಆಡ್ಬೇಕು ಅನ್ನೋ ಕ್ರೇಜ್ ಇತ್ತು. ಸೊ ಆ ತರ ಕ್ರೇಜ್ ಹಂಗಿರೋದ್ರಿಂದ ನಾನು ಇದಕ್ಕೆ ಕಂಪ್ಲೀಟ್ ಆಗಿ ನಾನು ಇದಕ್ಕೆ ಬಂದು ಇನ್ವಾಲ್ವ್ಮೆಂಟ್ ಆಗಿ ಇದರಲ್ಲಿ ಇದು ಮಾಡ್ತೀನಿ. ಸರ್, ನೀವು ಫಸ್ಟ್ ಕೋಚ್ ನೀವು ಶುರು ಮಾಡಿದಾಗ ನಿಮ್ಗೆ ಫಸ್ಟ್ ಕೋಚಿಂಗ್ ಅಂತ ಶುರು ಮಾಡಿದ್ದೆ ಯಾವಾಗ? ನಿಮ್ಗೆ ಫಸ್ಟ್ ಕೋಚ್ ಅಂತ ಸಿಕ್ಕಿದ್ದೆ ಯಾವಾಗ? ನಾನ್ ಬಂದ್ಬಿಟ್ಟು ತುಂಬಾ ತರ ಹಾರ್ಟ್ ಮಾಡಿ ಲಾಸ್ಟ್ಗೆ ಫೈನಲಿ ಮೋಯ್ ಥೈ ಅಂತ ಮಾಡಿರೋದು. ನಾನು ಕಿಕ್ ಬಾಕ್ಸಿಂಗ್ ಮಾಡಿದೀನಿ, ಬಾಕ್ಸಿಂಗ್ ಮಾಡಿದೀನಿ, MMA ಮಾಡಿದೀನಿ, ಕರಾಟೆ ಮಾಡಿದೀನಿ, ಎಲ್ಲಾನು ಕಲ್ತಿದ್ದೀನಿ ನಾನು. ಎಲ್ಲ ಡಿಫ್ರೆಂಟ್ ಕೋಚಸ್ ಹತ್ರ ಹೋಗಿ ಎಲ್ಲ ಟ್ರೈ ಮಾಡಿ ನನ್ಗೆ ಟ್ರೆಡಿಷನಲ್ ಹಾರ್ಟ್ ಅನ್ನೋದು ಬೇಕು. ಯಾವ್ದೇ ಒಂದು ಹಾರ್ಟ್ ಮಾಡುವಾಗ ನಮ್ಗೆ ಡಿಸಿಪ್ಲಿನ್ ಹಾರ್ಟ್ ಅಂತ ಇರ್ಬೇಕು. ಸೊ ಆ ತರ ಡಿಸಿಪ್ಲಿನ್ ಹಾರ್ಟ್ ನಾವು ಕಲಿಬೇಕಂತ ನಾನು ಮೋಯ್ ಥೈಗೆ ಜಾಯಿನ್ ಮಾಡಿದೆ. ನಾನು ಮೋಯ್ ಥೈಗೆ ಎಂಟ್ರಿ ಮಾಡಿದಾಗ ನನಗೆ ತುಂಬಾ ಮಾಸ್ಟರ್ಸ್ ನನಗೆ ಕಳ್ಸಿಕೊಟ್ಟಿದ್ದಾರೆ. ಸೊ ಕುಮಾರ್ ಮಾಸ್ಟರ್ ಅಂತ ಮತ್ತೆ MH ಅಬ್ಬಿದ್ ಅಂತ. ಸೊ ಅವರೆಲ್ಲ ಬಂದ್ಬಿಟ್ಟು ನನ್ಗೆ ಅವ್ರ ಪ್ರೋತ್ಸಾಹದಿಂದ ಮೋಯ್ ಥೈನ ನಾನು ಕಲ್ತ್ಬಿಟ್ಟು ಸೊ ಇದರಲ್ಲಿ ಸರ್ವೆ ಆಗಕ್ಕೆ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ನಿಮ್ದು ಫಸ್ಟ್ ಫೈಟ್ ಯಾವಾಗ ಆಯ್ತು? ಫಸ್ಟ್ ಫೈಟ್ ನಮ್ದು ಬಂದ್ಬಿಟ್ಟು 2012 ನ್ಯಾಷನಲ್ಸ್. ಸೊ 2012 ನ್ಯಾಷನಲ್ಸ್ ಫಸ್ಟ್ ನನ್ನ ಫೈಟ್ ಆಗಿತ್ತು. ಸೊ ಅದಾದ್ಮೇಲೆ ಕಂಟಿನ್ಯೂ ಆಗಿ ನ್ಯಾಷನಲ್ಸ್ನೇ ನಾನು ಟೋಟಲ್ 11 ನ್ಯಾಷನಲ್ ಆಡಿದ್ದೀನಿ. 11 ನ್ಯಾಷನಲ್. ಸೊ 11 ನ್ಯಾಷನಲ್, 11 ಗೋಲ್ಡ್ ಹೊಡೆದಿದ್ದೀನಿ, 1 ಸಿಲ್ವರ್ ಮೆಡಲ್ ಬಂದ್ಬಿಟ್ಟು ನಾನು ಸಿಕ್ಕಿಂ ಅಲ್ಲಿ ಆಡಿದ್ದು. ಸಿಕ್ಕಿಂ ಚೈನಾ ಬಾರ್ಡರ್ ಹತ್ರ ಸಿಕ್ಕಿಂ ಇದೆ, ಅಲ್ಲಿ ಬಂದ್ಬಿಟ್ಟು ಪ್ರೊಫೆಷನಲ್ ಫೈಟ್ ಆಡಿ ಅಲ್ಲಿ ನಾನು ಸಿಲ್ವರ್ ಮೆಡಲ್ ಮಾಡಿದ್ದೀನಿ. ಅದಾದ್ಮೇಲೆ ಕಂಟಿನ್ಯೂ ನ್ಯಾಷನಲ್ಸ್ ನಾನು ಎಷ್ಟು ಆಡಿದ್ದೀನಿ ಎಲ್ಲಾನು ಗೋಲ್ಡ್ ಮೆಡಲ್ ಹೊಡೆದಿರೋದು. ಅದಾದ್ಮೇಲೆ 2019 ಅಲ್ಲಿ ವರ್ಲ್ಡ್ ಚಾಂಪಿಯನ್ ಕಾಂಬೋಡಿಯಾದಲ್ಲಿ ವರ್ಲ್ಡ್ ಚಾಂಪಿಯನ್ ಆಡಿದ್ದೆ. ಕಾಂಬೋಡಿಯಾದಲ್ಲಿ ವರ್ಲ್ಡ್ ಚಾಂಪಿಯನ್ ಆದಾಗ ಸೊ ಟೋಟಲ್ 48 ಕಂಟ್ರಿ ರೆಪ್ರೆಸೆಂಟ್ ಮಾಡುತ್ತೆ. ಅದ್ರ ನಮ್ಮ ಇಂಡಿಯಾನು ಇಂಡಿಯಾದಿಂದ 7 ಜನ ಸೆಲೆಕ್ಟ್ ಆಗಿದ್ವಿ. ನಮ್ಮ ಕರ್ನಾಟಕದಿಂದ ಎಸ್ಪೆಷಲಿ 2 ಸೆಲೆಕ್ಟ್ ಆಗಿದ್ವಿ, ನಾನು ಮತ್ತೆ ಚೇತನ್ ಗೌಡ ಅಂತ 2 ನಾವು ಸೆಲೆಕ್ಟ್ ಆಗಿದ್ವಿ. ಸೊ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿ ಅಲ್ಲಿ ಬಂದ್ಬಿಟ್ಟು ಇಂಡಿಯಾದಿಂದ ಫಸ್ಟ್ ನಾಕ್ಔಟ್ ಫೈಟ್ ಜಸ್ಟ್ 1 ರೌಂಡ್ ಆದ್ಮೇಲೆ ಒಂದು 30 ಸೆಕೆಂಡ್ಗೆ ನಾನು ನಾಕ್ಔಟ್ ಮಾಡಿ ಫಿನಿಶ್ ಮಾಡಿರ್ತೀನಿ ನಾನು. ಸೊ ಅಲ್ಲಿ ನಾನು ಗೋಲ್ಡ್ ಮೆಡಲ್ ಮಾಡಿರ್ತೀನಿ. ಸರ್, ಅದೇ ನೀವು ಹೇಳ್ತಾ ಇದ್ರಿ
ಸರ್ ಬೇರೆ ಗೇಮ್ಗಳ ಪ್ರಾಕ್ಟೀಸ್ಗೂ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ನಮ್ದು ಮೊಯತೆ ಬಂದ್ಬಿಟ್ಟು ದಿಸ್ ಇಸ್ ಎ ಟ್ರೆಡಿಷನಲ್ ಆರ್ಟ್. ಇಲ್ಲಿ ನಾವು ಫೈಟ್ಗಿನ ಏನಂದ್ರೆ ಡಿಸಿಪ್ಲಿನ್, ರೆಸ್ಪೆಕ್ಟ್, ನಾವ್ ಹೆಂಗಿರ್ಬೇಕು ಹೆಂಗಿರ್ಬಾರ್ದು ಅನ್ನೋದು ನಮ್ಗೆ ಇಲ್ಲಿ ಕಲ್ಸ್ಕೊಡುತ್ತೆ. ಫೈಟ್ ಅನ್ನೋದು ಏನಂದ್ರೆ ಕೆಲವೊಂದು ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಕಲಿತಾರೆ. ಅಲ್ಲೇನಂದ್ರೆ ಅಲ್ಲಿ ಯಾವ ತರ ಡಿಸಿಪ್ಲಿನ್ ಆಗಿರ್ಬೇಕು ಮತ್ತೆ ಅವೆಲ್ಲ ಕಲ್ಸ್ಕೊಡಲ್ಲ ಅವರು, ಬರೀ ಫೈಟ್ ಮಾತ್ರ ಕಲ್ಸ್ಕೊಡ್ತಾರೆ. ನಮ್ ಮೊಯತೆ ಹಾರ್ಟ್ ಏನಂದ್ರೆ ದಿಸ್ ಇಸ್ ಅ ಟ್ರೆಡಿಷನಲ್ ಹಾರ್ಟ್. ನನ್ನ ಹತ್ರ ಬಂದ್ಬಿಟ್ಟು 3.5 ವರ್ಷದಿಂದ ಇರೋದು 70 ವರ್ಷದವರೆಗೂ ನಮ್ಮ ಹತ್ರ ಬರ್ತಾರೆ. ಬಿಕಾಸ್ ಏನಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಇಲ್ಲಿ ನಾವು ಟ್ರೆಡಿಷನಲ್ ಹಾರ್ಟನ್ನು ಕಲ್ಸ್ಕೊಡ್ತೀವಿ, ಫೈಟು ಕಲ್ಸ್ಕೊಡ್ತೀವಿ, ಡಿಸಿಪ್ಲಿನ್ ಕಲ್ಸ್ಕೊಡ್ತೀವಿ, ಹೆಂಗಿರ್ಬೇಕು. ಫೈಟ್ ಅನ್ನೋದೇನಲ್ಲಿ ಸೆಲ್ಫ್ ನಮ್ಗೆ ನಮ್ಮ ಆತ್ಮರಕ್ಷಣೆಗೆ ನಾವು ಫೈಟ್ ನಾವು ಮಾಡ್ಕೊಂತ ಇರೋದು. ಸೊ ಅಷ್ಟೇ, ನಾವು ಅಷ್ಟು ಮಾತ್ರನೇ ಕಲಿಬೇಕು. ನಾವು ಫೈಟ್ ಕಲ್ತ್ಬಿಟ್ಟಿದೀವಿ, ನಮ್ಗೆ ಫೈಟ್ ಬರುತ್ತೆ ಅಂತ ಆಚೆ ಕಡೆ ಹೋಗ್ಬಿಟ್ಟು ಅದನ್ನ ರೋಡಿಸಮ್ ಕನ್ವರ್ಟ್ ಮಾಡ್ಕೊಂಡು ಹಂಗೆಲ್ಲ ಮಾಡಬಾರ್ದು. ಅದಕ್ಕೆ ನಾನು ಬೇರೆ ಹಾರ್ಟ್ ಹೋಗ್ತೀರಾ ಮೊಯತೆಯಲ್ಲಿರೋದು. ಬಿಕಾಸ್ ಮೊಯತೆ ಇಸ್ ಎ ಟ್ರೆಡಿಷನಲ್ ಹಾರ್ಟ್. ದಿಸ್ ಇಸ್ ಎ ವೆರಿ ರೆಸ್ಪೆಕ್ಟ್, ತುಂಬಾ ರೆಸ್ಪೆಕ್ಟೆಡ್ ಗೇಮ್ ಇದು. ಸೊ ಅದರಿಂದ ಇದರಲ್ಲಿರೋದು ಇನ್ನೊಂದು ಏನಂದ್ರೆ ನಮ್ದು ಮೊಯತೆ ಅನ್ನೋದು ಬಂದ್ಬಿಟ್ಟು ನಮ್ಮ ಇಂಡಿಯನ್ ಹಾರ್ಟ್ ಇದು, ನಾಟ್ ಎ ಥೈಲ್ಯಾಂಡ್ ಹಾರ್ಟ್ ಅಲ್ಲ ಇದು. ನಮ್ಮ ರಾಮನ್ ಕಾಲದಲ್ಲಿ ನಮ್ಮ ಇಂಡಿಯಾದಲ್ಲಿ ಬಳಸ್ತಾ ಇದ್ದಿದ್ದು. ಇವಾಗ ಅಲ್ಲಿ ಏನಂದ್ರೆ ಥೈಲ್ಯಾಂಡ್ ಹೋಗ್ಬಿಟ್ಟು ಇದನ್ನ ಅವ್ರು ಟ್ರೆಡಿಷನಲ್ ಆಗಿ ಫಾಲೋ ಮಾಡ್ಕೊಂಡು ಅವ್ರು ಟ್ರೆಡಿಷನಲ್ ಆರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಆಕ್ಚುಲಿ ಮೊಯತೆ ಬಂದ್ಬಿಟ್ಟು ಬೇಸ್ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಭಾರತದ ಕ್ರೀಡೆ. ಸರ್, ನೀವು ಫಾರ್ ದ ಫಸ್ಟ್ ಟೈಮ್ ನ್ಯಾಷನಲ್ಸ್ ಆಡಬೇಕಾದ್ರೆ ನಿಮ್ಮ ಅಪೋನೆಂಟ್ ನೋಡಿ ನಿಮ್ಮ ಮನಸ್ಸಲ್ಲಿ ಅನ್ಸಿರ್ತಕ್ಕಂಥ ಮಾತುಗಳೇನಾದ್ರು ಇದೆಯಾ? ಅಥವಾ ಫಸ್ಟ್ ಮ್ಯಾಚ್ ಆಡ್ತಾ ಇದ್ದೀನಿ ಭಯ ಇತ್ತಾ, ಅಥವಾ ಫಸ್ಟ್ ಮ್ಯಾಚ್ ಅಲ್ಲಿ ನೀವು ತುಂಬಾ ಕಾನ್ಫಿಡೆನ್ಸ್ ಆಗಿದ್ರೆ ಅನ್ನೋದ್ರ ಬಗ್ಗೆ? ಇಲ್ಲ, ಕಾನ್ಫಿಡೆಂಟ್ ಪ್ರತಿಯೊಬ್ಬರಿಗೂ ಇರಲ್ಲ. ಫಸ್ಟ್ ಮ್ಯಾಚ್ ಎಲ್ಲರಿಗೂ ಭಯ ಆಗುತ್ತೆ. ಬಟ್ ನಾನು ಈ ಫೀಲ್ಡ್ ಬಂದಾಗ ನನಗೆ ಡೂ ಆರ್ ಡೈ ಆಪ್ಷನ್ ಮಾತ್ರನೇ ಇದ್ದಿತ್ತು. ಯಾಕೆಂದ್ರೆ ನಾನು ಇದ್ರಲ್ಲಿ ಆ ಟೆನ್ನಿಕಾಸ್ಟ್ ಗೆಲುವನ್ನೇ ಕಂಡ್ಬೇಕು, ಸೋಲ್ನ ಕಂಡ್ಬಾರ್ದು. ಯಾಕೆಂದ್ರೆ ನನ್ನ ಮನೆ ಪರಿಸ್ಥಿತಿ ಆ ತರ ಇತ್ತು. ನಾನು ಹೇಳ್ದಲ್ವಾ, ನಾನು ಡೇ 1 ಹೆಜ್ಜೆ ಇದ್ದಾಗೆ ನಾನು ಇದ್ರಲ್ಲಿ ಲೈಫ್ ನ ಕಂಡ್ಕೊಬೇಕು ಅಂತ ಬಂದಿದ್ದವ. ನಾನು ಡೇ ಒನ್ನೇ ನಾನು ಇದ್ರಲ್ಲಿ ನನ್ನ ಲೈಫ್ ರೀಡ್ ಮಾಡ್ಕೊಬೇಕು, ನಾನು ಇದರಿಂದ ಲೈಫ್ ಪಡ್ಕೊಬೇಕು ಅಂತ ಬಂದವನು. ಭಯ ಆಗತ್ತೆ ಆಕ್ಚುಲಿ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಫಸ್ಟ್ ಟೈಮ್ ಫೈಟ್ ನಾನು ಇದ್ದಾಗ ಭಯ ಆಗತ್ತೆ. ಬಟ್ ಆ ಭಯನ ಹೋಗ್ಸೋ ಇದು ಬಂದ್ಬಿಟ್ಟು ನನ್ನ ಏಮ್ ದೊಡ್ಡದಾಗಿತ್ತು, ನನ್ನ ಗುರಿ ದೊಡ್ಡದಾಗಿತ್ತು. ನಾನು ಇದ್ರಲ್ಲಿ ಲೈಫ್ ರೀಡ್ ಮಾಡ್ಕೊಬೇಕಂದ್ರೆ ನಾನು ಆ ಭಯದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ನಾನು ಫೈಟ್ ಮಾಡ್ಬಿಟ್ಟು ಹೊಡಿಲೇಬೇಕು ಅನ್ನೋ ಮೈಂಡ್ ಸೆಟ್ ಇತ್ತು. ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ದಿನಕ್ಕೆ ಎಷ್ಟು ಅವರ್ಸ್ ಸರ್ ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಫೈಟ್ ಇದ್ದಾಗ ದಿನಕ್ಕೆ 4 hours ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಬೆಳಗ್ಗೆ 2 hours, ಸಾಯಂಕಾಲ 2 hours ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇವಾಗ ಸರ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಅಂದ್ರೆ ಇವಾಗ ಒಬ್ರು ಯಾರೋ ಇವಾಗ ನಾನು ನಾಳೆಯಿಂದ ಜಾಯಿನ್ ಆಗ್ಬೇಕು ಅನ್ನೋರಿಗೆ ಮಿಕ್ಸ್ ಮಾರ್ಷಲ್ ಆರ್ಟ್ ಒಪ್ಪುತ್ತಾ, ಅಥವಾ ತುಂಬಾ ಚಿಕ್ಕ ಏಜ್ ಇಂದಾನೆ ಶುರು ಮಾಡ್ಬೇಕು? ಎಲ್ಲರಿಗೂ ಒಪ್ಪುತ್ತೆ. ಬಿಕಾಸ್ ಆಫ್ ಎಲ್ಲಾನು ಟೈಮ್ ತಗೊಳತ್ತೆ. ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಾನು ಟೈಮ್ ತಗೊಳತ್ತೆ. ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡ ವಯಸ್ಸಿನವರೆಗೂ ಎಲ್ಲರಿಗೂ ಮಾಡ್ಬೋದು ಈ ಆರ್ಟ್ನ. ಯಾರು ಮಾಡೋ ಆತ್ಮರಕ್ಷಣೆ ಅನ್ನೋದು ಎಲ್ಲರೂ ಕಲಿಬಹುದು, ಅದೆಲ್ಲ ಏನಿಲ್ಲ, ಎಲ್ಲರಿಗೂ ಆಗತ್ತೆ. ಇಟ್ಸ್ ವಿಲ್ ಟೇಕ್ ಟೈಮ್, ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ಕೆಲವೊಬ್ರು 3 ತಿಂಗಳು 4 ತಿಂಗಳಲ್ಲೇ ಅವ್ರಿಗೆ ಇದನ್ನ ಈ ಆರ್ಟ್ನ ಅರ್ಥ ಮಾಡ್ಕೊಂತಾರೆ. ಕೆಲವೊಬ್ರು 1 6 7 ತಿಂಗಳಾಗತ್ತೆ. ನಾವ್ ಯಾವ ತರ ಎಫೆಕ್ಟ್ ಆಗ್ತೀವೋ ಆ ತರ ಅದು ನಮ್ಗೆ ಪ್ರಾಕ್ಟೀಸ್ ಎಷ್ಟು ಮಾಡ್ತೀವೋ ಅದು ಅಷ್ಟು ನಮಗೆ ಸಿಗುತ್ತೆ. ಎಷ್ಟೋ ಜನರಿಗೆ ಕನಸಾಗಿರುತ್ತೆ, ನಾನು ಕರ್ನಾಟಕ ಜರ್ಸಿ ಹಾಕ್ಬೇಕು, ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ಬೇಕು, ನಮ್ಮ ಭಾರತದ ಜರ್ಸಿ ಹಾಕ್ಬೇಕು, ನಮ್ಮ ಭಾರತವನ್ನ ರೆಪ್ರೆಸೆಂಟ್ ಮಾಡ್ಬೇಕು ಅಂತ. ಸರ್ ನೀವು ಅದು ಎರಡೂ ಮಾಡಿದ್ದೀರಾ, ಹೆಂಗಿದೆ ಸರ್ ನಿಮ್ ಫೀಲ್? ಅವಾಗ ಹೆಂಗಿತ್ತು ಫಸ್ಟ್ ಟೈಮ್ ನೀವು ಕರ್ನಾಟಕ ಜರ್ಸಿ ಹಾಕಿದಾಗ ನಿಮ್ಮ ಅನುಭವ ಹೆಂಗಿತ್ತು ಸರ್? ತುಂಬಾ ಪ್ರೌಡ್ ಆಗುತ್ತೆ. ಯಾಕಂದ್ರೆ ನಾವು ಟೀಮ್ ಕರ್ನಾಟಕ ರೆಪ್ರೆಸೆಂಟೇಟ್ ಮಾಡೋದೇ ಇಟ್ಸ್ ಎ ತುಂಬಾ ಪ್ರೌಡ್ ಮೂಮೆಂಟ್. ಅದು ಯಾರಿಗೂ ಸಿಗಲ್ಲ ಆ ತರ ಭಾಗ್ಯ. ಟೀಮ್ ಈ ಕರ್ನಾಟಕ ಆಗ್ಲಿ ಟೀಮ್ ಇಂಡಿಯಾ ಆಗಿ ಎಲ್ಲರಿಗೂ ಆ ತರ ಭಾಗ್ಯ ಸಿಗಲ್ಲ. ಯಾಕೆಂದ್ರೆ ನಾವು ಅಲ್ಲಿ ಹೋಗಿ ಚಾಂಪಿಯನ್ಶಿಪ್ ಹೊಡೆದ್ಮೇಲೆ ನಮ್ಗೆ ಆಚೆ ಕಡೆ ಕೊಡೋ ಮರ್ಯಾದೆನೇ ತುಂಬಾ ದೊಡ್ಡದಾಗಿರುತ್ತೆ. ಯಾಕೆಂದ್ರೆ ಅದಕ್ಕೆ ಮುಂಚೆ ಬೇರೆ ತರ ನಮ್ಮನ್ನ ಮಾತಾಡ್ತಾ ಇರ್ತಾರೆ. ನಾವ್ ಯಾವಾಗ ಒಂದು ಚಾಂಪಿಯನ್ಶಿಪ್ ಅನ್ನೋ ಪಟ್ಟನ ನಾವು ತಗೊಂಡಿರ್ತೀವೋ ಅದಾದ್ಮೇಲೆ ನಮ್ಗೆ ಅವ್ರು ಕೊಡೋ ರೆಸ್ಪೆಕ್ಟೇ ಆಗ್ಲಿ, ಅವ್ರು ಕೊಡೋ ಇದಾಗ್ಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಒಂಥರ ನಮ್ಗೆ ಅವಾಗ ಏನನ್ಸುತ್ತೆ ಅಂದ್ರೆ ನಾವಿಷ್ಟು ಮಾಡಿ ಏನೋ ಒಂದು ಸಾಧಿಸಿದಕ್ಕೆ ಅಲ್ಲಿ ನಮ್ಗೆ ಎಂಡ್ ಆಫ್ ದಿ ಡೇ ಓಕೆ ಹ್ಯಾಪಿನ ಕಂಡ್ಕೊಂತೀವಿ ನಾವು ಆ ತರ. ಸರ್ ಫಸ್ಟ್ ಟೈಮ್ ನೀವು ಟೀಮ್ ಇಂಡಿಯಾಗೆ ಸೆಲೆಕ್ಷನ್ ಆಗಿದ್ದೀರಾ ಅಂತ ಗೊತ್ತಾಯ್ತು, ಸೊ ಅವಾಗ ನಿಮ್ಮ ಅನುಭವ ಹೆಂಗಿತ್ತು ಸರ್? ಯಾವಾಗ ಹೆಂಗ್ ಫೀಲ್ ಆಯ್ತು ನಿಮ್ಗೆ? ನಾನು 2019 ಡಿಸೆಂಬರ್ 19ನೇ ತಾರೀಕು ಬಂದ್ಬಿಟ್ಟು ನಾನು ಕಾಂಬೋಡಿಯಾ ಒಲಿಂಪಿಕ್ ಅಸೋಸಿಯೇಷನ್ ವರ್ಲ್ಡ್ ಚಾಂಪಿಯನ್ ಆರ್ಗನೈಸ್ ಮಾಡುತ್ತೆ. ಅದರಲ್ಲಿ ನಾನು ಸೆಲೆಕ್ಟ್ ಆಗಿರ್ತೀನಿ. ಅವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಟೀಮ್ ಇಂಡಿಯಾ ರೆಪ್ರೆಸೆಂಟ್ ಅದು ಚಿಕ್ಕ ವಿಷಯ ಅಲ್ಲ, ತುಂಬಾ ದೊಡ್ಡ ವಿಷಯ. ನಮ್ಮ ಇಂಡಿಯನ್ ಫ್ಲಾಗ್ ನಮ್ಮ ಹೆಗಲ ಮೇಲೆ ಎತ್ಕೊಂಡು ನಾವು ಪ್ರೌಡ್ ಆಗಿ ರಿಂಗ್ ಒಳಗಡೆ ನಾವು ನಡಿಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಪರಿಶ್ರಮನೂ ಪಟ್ಟಿರ್ಬೇಕಾಗತ್ತೆ. ಸೊ ನಾವು ಸೆಲೆಕ್ಟ್ ಆದಾಗ ಅದಕ್ಕೆ ತಕ್ಕಂತೆ ಅದಕ್ಕೆ ನಾನು ತುಂಬಾ ಒಂದು 6 months ಫುಲ್ ಅದಕ್ಕೆ ಡೆಡಿಕೇಟ್ ಮಾಡ್ಬಿಟ್ಟಿದ್ದೆ. ಬರೀ ಯಾವುದನ್ನು ಆಚೆ ಕಡೆ ಪ್ರೋಗ್ರಾಮ್ ಆಗಲಿ ಏನು ಮಾಡ್ತಾ ಇರಲಿಲ್ಲ. ಬಿಕಾಸ್ ಒನ್ಲಿ ಒಂದು ಯಾಕಂದ್ರೆ ಟೀಮ್ ಇಂಡಿಯಾ ರೆಪ್ರೆಸೆಂಟೆಡ್ ನಾವು ನ್ಯಾಷನಲ್ ಲೆವೆಲ್ ಏನ್ ಆಡ್ತೀವೋ ಅದಕ್ಕಿಂತ 10ರಷ್ಟು ಪ್ರಾಕ್ಟೀಸ್ ಇರಬೇಕು. ಯಾಕಂದ್ರೆ ಎಲ್ಲ ವರ್ಲ್ಡ್ ಚಾಂಪಿಯನ್ಸ್ ಬರ್ತಾರೆ, ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಫೈಟರ್ಸ್ ಬರ್ತಾರೆ. ಸೊ ಆ ತರ ಫೈಟರ್ ಜೊತೆ ನಾವು ಫೈಟ್ ಆಡ್ಬೇಕು ಅಂದ್ರೆ ನಾವು ಅಷ್ಟೇ ಪ್ರಾಕ್ಟೀಸ್ ಆಗಿರ್ಬೇಕು. ಟೀಮ್ ಇಂಡಿಯಾ ರೆಪ್ರೆಸೆಂಟೆಡ್ ಆದಾಗ
ಟೀಮ್ ಇಂಡಿಯಾ ಫ್ಲಾಗ್ನ ಫಸ್ಟ್ ಹೊಡೆದು ಇಂಡಿಯಾ ಫ್ಲಾಗ್ ಎತ್ತಿದೆ ನಾನೇ ಆ ಈವೆಂಟಲ್ಲೇ. ಓಕೆ. ಬೇರೆ ಯಾರೂ ಎತ್ತ ಇರಲಿಲ್ಲ. ಆ ಇಂಡಿಯಾ ಫ್ಲಾಗ್ ಎದ್ದಾಗ ಅದಾದ್ಮೇಲೆ ನಾನು ಬಂದಾಗ ತುಂಬ ಅಂದರೆ ಎಷ್ಟು ಇದು ಅಂದರೆ ನನಗೆ ಗೊತ್ತಿದ್ದಿರೋ ಜನನೂ ಬಂದ್ಬಿಟ್ಟು ನನಗೆ ವಿಶ್ ಮಾಡ್ತಾರೆ. ಸೊ ಅಷ್ಟು ಖುಷಿ ಆಗುತ್ತೆ ಆ್ಯಕ್ಚುಲಿ. ಖುಷಿ ಆಯ್ತು ಸರ್. ಸೊ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫೈಟ್ ಮಾಡ್ತಾ ಇದ್ದೀರಾ, ನಿಮ್ಮ ಮುಂದೆ ಒಬ್ಬ ವರ್ಲ್ಡ್ ಚಾಂಪಿಯನ್ ಇದ್ದಾನೆ, ನೀವು ಕೂಡ ವರ್ಲ್ಡ್ ಚಾಂಪಿಯನ್, ಬಟ್ ನಿಮ್ಮ ಎದುರುಗಡೆ ಇರೋ ಫೈಟರ್ ಕೂಡ ವರ್ಲ್ಡ್ ಚಾಂಪಿಯನ್. ಸರ್ ಹೆಂಗಿತ್ತು ಸರ್ ಆ ಫೀಲ್? ಬಾ ಹೊಡಿತೀನಿ ಅನ್ನೋ ಫೀಲ್? ದೇಶ ಅಂತ ಬಂದಾಗ ಎಂಥವನು ಹೊಡಿತಾನೆ. ದೇಶ ಅಂತ ಬಂದಾಗ ಯಾರು ಬಿಟ್ಕೊಡಲ್ಲ. ಡೂ ಆರ್ ಡೈಗೆ ಫೈಟ್ ಮಾಡ್ತೀವಿ. ಇವಾಗ ಪಾಕಿಸ್ತಾನ ಇಂಡಿಯಾ ಅಂತ ಬಂದಾಗ ಎಂಥವನು ಬರ್ತಾರೆ. ಯಾಕೆ ಅಲ್ಲಿ ನಮ್ಮ ದೇಶನ ನಾವು ಬಿಟ್ಕೊಡಲ್ಲ. ಸೇಮ್ ಹಂಗೆ ಅಲ್ಲೂ ಹಂಗೆ ಆಗಿರ್ತೀವಿ. ದೇಶ ಅಂತ ಬಂದಾಗ ನಾವು ಸೈನಿಕನಾಗೆ ಫೈಟ್ ಆಗಿರ್ತೀವಿ ಹೊರತು ಫೈಟರ್ ಆಗಿ ಆಗಿರಲ್ಲ. ದೇಶ ಅಂತ ಬಂದಾಗ ನಾವು ಬಿಟ್ಕೊಡಕ್ಕೆ ಆಗಲ್ಲ. ಏನಾದ್ರೂ ಆಗ್ಲಿ ಮಾಡಿ ಹೊಡಿತೀವಿ ಖಂಡಿತ. ಸರ್ ನಿಮ್ಗೆ ಯಾವ ತರ ಅನ್ಸಿದ್ಯಾ ಒಂದ್ ಫೈಟ್ ಆದ್ಮೇಲೆ ಸುಮ್ನೆ ನಾನು ಈ ಫೀಲ್ಡ್ ಬಂದೆ, ಇದ್ ಬಿಟ್ಟು ನಾನು ಬೇರೆ ಮಾಡ್ಬೋದಿತ್ತು ಅಂತ? ಇಲ್ಲ ಸರ್, ಯಾವತ್ತೂ ಅನ್ಸಿಲ್ಲ ನನಗೆ. ನನಗಿದು ದೇವಸ್ಥಾನ ಸರ್. ನನಗೆ ನಮ್ಮ ಹಾರ್ಟ್ ಈಸ್ ನಮ್ಗೆ ಏನಿದೆಯೋ ಇದು ನನ್ನ ದೇವಸ್ಥಾನ. ಇದು ಯಾವತ್ತೂ ನನ್ಗೆ ಅನ್ಸಿಲ್ಲ. ಯಾಕೆ ಅನ್ಸಿಲ್ಲ ಅಂದ್ರೆ ನಾವು ಯಾವ್ದನ್ನ ಹೆಂಗೆ ಉಪಯೋಗಿಸ್ಕೊಂತೀವೋ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ನಾನು ಇದನ್ನು ಒಳ್ಳೇದಾಗಿ ಉಪಯೋಗಿಸ್ಕೊಂಡು 4 ಜನಕ್ಕೆ ಯೂಸ್ ಆಗೋ ತರ ನಾನು ಉಪಯೋಗಿಸ್ಕೊಂಡಿರೋದು. ಅದರಿಂದ ನನ್ಗೆ ಯಾವತ್ತೂ ಆ ಥರ ಅನ್ಸಿಲ್ಲ. ಕೆಲವ್ರಿಗೆ ಅನ್ಸುತ್ತೆ ಸರ್, ಯಾಕಂದ್ರೆ ಈ ಫೀಲ್ಡ್ ಬಂದ್ಬಿಟ್ಟು ಬೇರೆ ತರ ಮಿಸ್ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಅನ್ಸುತ್ತೆ. ಬಟ್ ನಾವ್ ಆತರ ಯಾವತ್ತೂ ಮಾಡಿಲ್ಲ ಸರ್. ಯಾಕೆಂದ್ರೆ ನಾವ್ ಈ ಫೀಲ್ಡ್ ಬಂದಿರೋದೇ ನಮ್ಮಿಂದ 4 ಜನ ಕಲಿಬೇಕು, ನಮ್ ತರ ಅವ್ರು ಆಗ್ಬೇಕು ಅನ್ನೋ ಇಂಟೆನ್ಷನ್ಗೆ ನಾವ್ ಈ ಫೀಲ್ಡ್ ಬಂದಿರೋದು. ನಾವ್ ಈ ಫೀಲ್ಡ್ ತುಂಬಾ ಹ್ಯಾಪಿ ಆಗಿದ್ದೀವಿ ಸರ್. ತುಂಬಾ ಖುಷಿ ಆಗಿದೆ. ಅದೇ ಸರ್, ನಿಮ್ದೆಲ್ಲ ನಾನು ನೋಡ್ಬೇಕಾದ್ರೆ, ನಿಮ್ಮ ಬಯೋಡೇಟಾ ಓದ್ಬೇಕಾದ್ರೆ ಗೊತ್ತಾಯ್ತು ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಇನ್ಸ್ಟಿಟ್ಯೂಟ್ ಇದೆ. ಹೌದು, ಇನ್ಸ್ಟಿಟ್ಯೂಟ್ ಆಫ್ ವೆಯ್ಟ್ ಲಿಮ್ಸ್ ಅಂಡ್ ಫಿಟ್ನೆಸ್ ಸೆಂಟರ್ ಅನ್ನೋದನ್ನ ಸಂಸ್ಥೆನ ನಾವು ಸ್ಟಾರ್ಟ್ ಮಾಡಿ ಇವಾಗ ಅದು 5 ಬ್ರಾಂಚಸ್ ಇದೆ ನಮ್ದು ಬೆಂಗಳೂರಲ್ಲಿ 5 ಮಾಡಿ ನಡೆಸ್ತಾ ಇದ್ವಿ. ನಮ್ಮ ಹತ್ರ ಆಲ್ಮೋಸ್ಟ್ ಏನಂದ್ರೆ 300 ಇಂದ 400 ನ್ಯಾಷನಲ್ ಅಥ್ಲೆಟ್ಸ್, ಒಂದು 50 ವರ್ಲ್ಡ್ ಚಾಂಪಿಯನ್ಸ್, 45 ಇಂಟರ್ನ್ಯಾಷನಲ್ ಚಾಂಪಿಯನ್ಸ್ ನಮ್ಮ ಅಂಡರಲ್ಲಿ ಸ್ಟೂಡೆಂಟ್ಸ್ ಮೆಡಲ್ಸ್ ಮಾಡಿದ್ದಾರೆ. ಅಷ್ಟು ಜನ ಮಾಡಿದ್ದಾರೆ. ನೀವು ವಿಶ್ವ ಚಾಂಪಿಯನ್ ಆಗೋದಷ್ಟೇ ಅಲ್ಲದೇನೆ ಸುಮಾರು 50 ಜನರನ್ನ ನೀವು ವರ್ಲ್ಡ್ ಚಾಂಪಿಯನ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಸರ್, ಈ ಒಂದು ಸ್ಟುಡಿಯೋ ಮಾಡಬೇಕು ಅಥವಾ ಒಂದು ಇನ್ಸ್ಟಿಟ್ಯೂಟ್ ನ ಓಪನ್ ಮಾಡಬೇಕು ಅನ್ನೋದಕ್ಕೆ ತುಂಬಾ ಪರಿಶ್ರಮ ಇರುತ್ತೆ. ನೀವು ಅದನ್ನೆಲ್ಲ ದಾಟ್ಕೊಂಡು ಬಂದು ಒಂದು ಸ್ಟುಡಿಯೋ ಮಾಡಿದ್ರಿ ಸರ್. ಆ ಸ್ಟುಡಿಯೋದ ಸ್ಟಾರ್ಟಿಂಗ್ ದಿನಗಳು ಯಾವ ತರ ಇತ್ತು ಸರ್? ಸ್ಟಾರ್ಟಿಂಗ್ ದಿನದಲ್ಲಿ ಹೆಂಗೆ ಅಂದ್ರೆ ಸರಿ, ನಮ್ಮಪ್ಪ ಬಂದ್ಬಿಟ್ಟು ಪೈಂಟ್ ಕೆಲಸ ಮಾಡ್ತಿದ್ರು. ಓಕೆ, ನಮ್ಮಮ್ಮ ಬಂದ್ಬಿಟ್ಟು ಹೌಸ್ ವೈಫ್ ಆಗಿದ್ರು. ನಮ್ದು ತುಂಬಾ ಬಡ ಕುಟುಂಬ ಆಕ್ಚುಲಿ. ನಾವ್ ಈ ಫೀಲ್ಡ್ ಬಂದಾಗ ನಾವೊಂದು ಮ್ಯಾಚ್ ಹೋದಾಗ್ಲೂ ಅಷ್ಟೇ, ನಮ್ಮ ಮನೆಯಲ್ಲಿ ಆ ಮ್ಯಾಚ್ಗೆ ಎಂಟ್ರಿ ಫೀಸ್ ಕಟ್ಟೋಕ್ಕೂ ದುಡ್ಡಿರ್ಲಿಲ್ಲ ನಮ್ಗೆ. ಸೊ ಅಷ್ಟು ತುಂಬಾ ಕಷ್ಟಪಟ್ಟು ಬಂದಿರೋದು. ನನಗೆ ಈ ಕ್ಲಬ್ನ ಓಪನ್ ಮಾಡೋಕ್ಕೆ ನಮ್ಮ ಮಾವರು ಮುನ್ರೆಡ್ಡಿ ಅಂತಿದ್ದಾರೆ, ಅವರೇ ಸಪೋರ್ಟ್ ಮಾಡಿದ್ದು. ಇಲ್ಲ ಅಂದಿದ್ರೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾವು ಝೀರೋ ಆಗಿರ್ತಾ ಇದ್ವಿ. ಯಾಕಂದ್ರೆ ನಾವು ಗ್ರೋ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಏನು ದುಡ್ಡೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನನ್ಗೆ ಆಡೋ ಆಸಕ್ತಿ ಇರ್ತಾ ಇತ್ತು, ನನ್ನ ಟ್ಯಾಲೆಂಟ್ ಏನಂತ ನನಗೆ ಗೊತ್ತಿತ್ತು. ನಮ್ಮ ಮನೆಯವ್ರಿಗೆ ಗೊತ್ತಿದ್ರೇನು ನಮ್ಗೆ ಆಡ್ಸೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಫೈನಾನ್ಷಿಯಲಿ ನಾವು ತುಂಬಾ ಲೋ ಇದ್ವಿ. ಆ ಟೈಮಲ್ಲಿ ನಮ್ಮ ಅವ್ರು ಸಪೋರ್ಟ್ ಮಾಡಿ ನಮಗೆ ತುಂಬ ಸಾಥ್ ಕೊಟ್ಟರು ಅವರು. ನಾನು ಫೈಟ್ ಆಡೋವಾಗ ಎಸ್ಪೆಷಲಿ ನನ್ನ ಫ್ರೆಂಡ್ ಚಂದ್ರು ಅಂತಿದ್ದಾನೆ, ಪ್ರತಿಯೊಂದು ಫೈಟ್ಗೂ ನನಗೆ ತಿನ್ನೋ ಫುಡ್ಡಿಂದ ಹಿಡಿದು ಪ್ರೋಟೀನಿಂದ ಹಿಡಿದು ಪ್ರತಿಯೊಂದು ಅವ್ನು ನೋಡ್ಕೊತಿದ್ದ. ಓಕೆ, ನೀನು ಮಾಡ್ತೀಯಾ, ನಿನ್ಗೇನೋ ಒಂದು ಟ್ಯಾಲೆಂಟ್ ಇದೆ, ನೀನು ಮಾಡ್ತೀಯ ಅಂತ ನಾನು ಖುಷಿ ಮಾಡ್ತಿದ್ದ. ಮತ್ತು ನಮ್ಮ ಮಾವ ಅವರು ಅಷ್ಟೇ, ನಮ್ಗೆ ಈ ಥರನೇ ಟ್ಯಾಲೆಂಟ್ ನೋಡ್ಬಿಟ್ಟು ನೀನೇನೋ ಒಂದು ಮಾಡ್ತೀಯಾ, ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಆಯಿತು, ನಂಬಿಕೆ ಇತ್ತು ಏನೋ ಒಂದು ಮಾಡ್ತಾನೆ ಅಂತ. ಆ ನಂಬಿಕೆ ಮೇಲೇನೆ ಅವ್ರು ಇಟ್ಕೊಂಡ ಮೇಲೇ ಇಷ್ಟು ದೊಡ್ಡದಾಗಿತ್ತು. ಅವ್ರನ್ನ ನಮ್ಗೆ ಕಷ್ಟ ಇತ್ತು ಸರ್. ಅವಾಗ ನಮ್ಮ ಫ್ಯಾಮಿಲಿದಲ್ಲಿ ಪಾಪ ಕಷ್ಟ ಇತ್ತು. ಅವ್ರು ನಮ್ಗೆ ಗುಡಿಸ್ತಾ ಇದ್ರು, ಬಟ್ ನಮ್ಗೆ ಯಾರು ಸಪೋರ್ಟ್ ಮಾಡೋದು ಇರ್ತಾ ಇರಲಿಲ್ಲ. ನಮ್ಗೆ ಇವರೇ ಸಪೋರ್ಟ್ ಮಾಡಿ ನಮ್ಗೆ ನಿಲ್ಸಿ ಈ ಲೆವೆಲ್ಗೆ ತರಿಸಿರೋದು. ಸರ್, ಒಬ್ಬ ಪ್ರೊಫೆಷನಲ್ ಫೈಟರ್ಗೆ ಅವ್ರನ್ನ ಗ್ರೂಪ್ ಸರ್ಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಫೆಷನಲ್ ಫೈಟರ್ ಆಗಿರ್ಬೋದು, ಯಾರೋ ಒಬ್ಬ ಮನುಷ್ಯ ಆಗಿದ್ರೆ ಅವ್ನು ಮಾಡೋ ಸರ್ಕಲ್, ಫ್ರೆಂಡ್ಶಿಪ್ ಸರ್ಕಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸರ್, ನಿಮ್ಗೆ ಆ ಥರ ಒಳ್ಳೆ ಫ್ರೆಂಡ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಫ್ರೆಂಡ್ಸ್ ಬಗ್ಗೆ ಇದ್ದಾರೆ, ಬಟ್ ನನಗೆ ಫ್ರೆಂಡ್ಸ್ ತುಂಬ ಕಮ್ಮಿ ಸರ್. ಒಂದು 4 ಜನ ಇರ್ತಾರೆ ಅಷ್ಟೇ. ಏನಕ್ಕೆ ಅಂದರೆ ನಾವು ಈ ಸರ್ಕಲ್ ಇದು ಬಂದಮೇಲೆ ಹೇಳ್ತಾ ಇದ್ದೀನಿ ಸರ್, ನಾನು ತುಂಬ ಲೋ ಇಂದ ಬಂದಿರೋದು. ನಾನು ಇದರಲ್ಲಿ ಲೈಫ್ ಕಂಡುಕೊಂಡು ಏನೋ ಒಂದು ಮಾಡಬೇಕು ಅಂತ ಇದರಲ್ಲಿ ಬಂದಿರೋದು. ನಾನು ಫ್ರೆಂಡ್ ಜೊತೆ ಇದ್ದಾರೆ, ಫ್ರೆಂಡ್ ಸರ್ಕಲ್ ವೆಲ್ ವಿಷರ್ಸ್ ಇದ್ದಾರೆ. ಹಂಗೇನೆ ನಾವು ಬೆಳೆದಿರೋದು ನೋಡ್ಬಿಟ್ಟು ತುಂಬಾ ಜನ ಉರ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಅಪ್ರಿಶಿಯೇಟ್ ಮಾಡಿರೋರ್ಗನ ಉರ್ಕೊಂಡಿರೋ ತುಂಬಾ ಜನ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಹೌದು, ಯಾಕಂದ್ರೆ ಅವ್ರ ಹತ್ರ ಮಾಡಿರೋದ್ರಿಂದಾನೇ ನಾನು ಇವಾಗ ಇಷ್ಟು ಗಟ್ಟಿಯಾಗಿ ಪಟ್ಟಿಟ್ಕೊಂಡು ಹಿಂಗ್ ಮಾಡ್ತಿರೋದು. ಏನು ಅಂದ್ರೆ ನಮ್ಮನ್ನ ಒಳ್ಳೇದ್ ಬಯಸೋದಕ್ಕಿಂತ ಕೆಟ್ಟದ್ ಬಯಸ್ತಾರಲ್ವಾ ಸರ್, ಅವ್ರಿಗೆ ಚಾಲೆಂಜ್ ಆಗಿ ನಿಂತ್ಕೊಳ್ಬೇಕು ಅಂತಾನೆ ನಾನು ಈ ಲೆವೆಲ್ಗೆ ಬೆಳೆದಿರೋದು. ಫ್ರೆಂಡ್ಸ್ ಇದ್ದಾರೆ ಸರ್, ತುಂಬಾ ಸಪೋರ್ಟ್ ಮಾಡ್ತಾರೆ, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನನ್ನ ಫ್ರೆಂಡ್ ಸರ್ಕಲ್ ಹೆಂಗೆ ಅಂದ್ರೆ, ಯಾರ ನನ್ನ ಫ್ರೆಂಡ್ಸ್ ಇದ್ರೆ ಎಲ್ಲರೂ ಇವಾಗ ಈ ಫೀಲ್ಡ್ ಅಲ್ಲೇ ಇದ್ದಾರೆ.
ಹಂಗೆ ಎಲ್ಲರೂ ನಾನು ಈ ಫೀಲ್ಡ್ ಕರ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ಇವಾಗ ಇದೇ ಫೀಲ್ಡ್ ಅಲ್ಲಿ ಅವ್ರು ಸ್ಟೇಟ್ ಲೆವೆಲ್ ನ್ಯಾಷನಲ್ಸ್ ಆಡೋತರ ಅವ್ರನ್ನು ರೆಡಿ ಮಾಡಿ, ಹಂಗೆ ನನ್ನ ಫ್ರೆಂಡ್ ಸರ್ಕಲ್ ಯಾರಿದ್ರು ಎಲ್ಲರೂ ಇವಾಗ ಈ ಫೀಲ್ಡ್ ಅಲ್ಲೇ ಇದ್ದಾರೆ. ಆ ತರ ಮಾಡಿಕ್ಕಿದ್ದೀನಿ ನಾನು. ಸರ್ ನೀವು ಮುಂಚೆ ಒಬ್ಬ ಪ್ಲೇಯರ್ ಇದ್ರಿ, ಇವಾಗ ಕೋಚ್ ಆಗಿದ್ದೀರಾ. ಸರ್ ಪ್ಲೇಯರ್ ಟು ಕೋಚ್ ಜರ್ನಿ ಹೆಂಗಿತ್ತು ಸರ್? ಒಬ್ಬ ಪ್ಲೇಯರ್ ಆಗಿ ಆಡೋದಕ್ಕೆ ಅಥವಾ ರಿಂಗ್ ಹೊರಗಡೆ ಒಬ್ಬ ಕೋಚ್ ಆಗಿ ನಿಂತ್ಕೊಳ್ಳೋದಕ್ಕೆ ಏನ್ ಡಿಫ್ರೆನ್ಸ್? ಪ್ಲೇಯರ್ ಆಗಿ ಇದ್ದಾಗ ಜವಾಬ್ದಾರಿ ಇರಲಿಲ್ಲ ಸರ್. ಜಸ್ಟ್ ನನ್ಗೆ ಇದ್ದಿದ್ದು ಮ್ಯಾಚ್ ಆಡಬೇಕು, ಹೊಡಿಬೇಕು ಅಂತ ಮಾತ್ರನೇ ಇದ್ದಿದ್ದು. ಆದರೆ ಒಂದು ಕೋಚ್ ಸ್ಥಾನ ಬಂದಾಗ ಪ್ರತಿಯೊಂದು ಫೈಟರ್ನು ನಾವು ಅವ್ರ ಇಂಚಿಂಚನ್ನು ನೋಡಿಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೊಂಡು ನಮಗೆ ಜವಾಬ್ದಾರಿ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಇವಾಗ ನಮ್ಮ ಹತ್ರ ಒಬ್ಬ ಮಕ್ಕಳು ಬಂದಾಗ ಅವ್ರನ್ನ ನಾವು ಟ್ರೈನಿಂಗಿಂದ ಹಿಡಿದು ಅವ್ರ ಪರ್ಫಾರ್ಮೆನ್ಸಿಂದ ಹಿಡಿದು ನಾವು ಕ್ಲೀನಾಗಿ ನೋಡ್ಕೊಬೇಕು. ಯಾಕಂದರೆ ಅವ್ರಿಗೆ ಇಂಜುರೀಸ್ ಆಗದಿರಂಗೆ ನೋಡ್ಕೊಬೇಕು, ಮತ್ತು ಅವ್ರನ್ನ ಒಂದು ಒಳ್ಳೆ ಫೈಟರ್ನು ಮಾಡಬೇಕು. ಜವಾಬ್ದಾರಿ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಒಬ್ಬ ಪೇರೆಂಟ್ಸು ನಮ್ಮನ್ನ ನಂಬಿ ಬಿಡ್ತಾ ಇರೋದ್ರೆ ಸೆಕೆಂಡ್ ಪೇರೆಂಟ್ ನಾವಾಗಿರ್ತೀವಿ. ಅವ್ರ ಫಸ್ಟ್ ಪೇರೆಂಟ್ ಆದ್ರೆ ಸೆಕೆಂಡ್ ಪೇರೆಂಟ್ ನಾವಾಗಿರ್ತೀವಿ. ನಾವು ಅವ್ರನ್ನ ನಮ್ಮ ಮಕ್ಕಳ ಥರನೇ ಅವ್ರನ್ನ ನಾವು ನೋಡಿಕೊಂಡು ಕ್ಲೀನಾಗಿ ರೆಡಿ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಪಾರ್ಟಿಸಿಪೇಟ್ ಮಾಡಿ ಓಡಿಸ್ಕೊಂಡು ಅವ್ರಿಗೆ ಇಂಜೂರ್ ಆಗದಿರಂಗೆ ನೋಡಿಕೊಂಡು ಬರಬೇಕಾಗತ್ತೆ. ಸೊ ಆ ಥರ ಇರುತ್ತೆ. ಅದು ಮೆಚುರಿಟಿ ಲೆವೆಲ್ ತುಂಬಾ ಬೇಕು ಅಂತ. ತುಂಬಾ ಬೇಕು ಸರ್. ಯಾಕೆಂದ್ರೆ ಒಂದು ಪ್ಲೇಯರ್ ಅದೇ ಇದ್ದಾಗ ಏನು ಬೇಡ ಸರ್, ಆರಾಮಾಗಿ ಒಂದು ಫೈಟ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಅದೇ ಕೋಚ್ ಅಂತ ಗುರು ಸ್ಥಾನ ಅನ್ನೋದು ತುಂಬಾ ದೊಡ್ಡದು. ಆ ಸ್ಥಾನನ ನಿಭಾಯಿಸಕ್ಕೆ ನಾವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಮತ್ತೆ ಪ್ರತಿಯೊಂದು ಫೈಟರು ಹೆಂಗಿರ್ತಾರೆ ಎಲ್ಲರನ್ನೂ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ, ಒಬ್ಬೊಬ್ರು ಒಂದೊಂದು ಸ್ಕಿಲ್ ಇರುತ್ತೆ. ಸೊ ಅದು ತುಂಬಾ ಕಷ್ಟ ಇರುತ್ತೆ. ಕೋಚ್ ಫೀಲ್ಡ್ ಇಸ್ ನಾಟ್ ಈಸಿ, ತುಂಬಾ ಕಷ್ಟ ಇರುತ್ತೆ. ನಮ್ಮ ಪ್ಲೇಯರ್ ನ ಬಿಟ್ಟು ಮುಂದ್ಗಡೆ ಅಪೋನೆಂಟ್ ಕೂಡ ನೀವು ಸ್ಟಡಿ ಮಾಡ್ಬೇಕು. ಖಂಡಿತ ಸರ್. ಯಾಕೆಂದ್ರೆ ಇವಾಗ ಅವ್ನು ಏನ್ ಮಾಡ್ತಾನೆ ಅಂತ ನಾವೇ ಜಜ್ಮೆಂಟ್ ಮಾಡಕ್ಕಾಗತ್ತೆ. ಅವಾಗ ಅವ್ರು ಆಡಿದಾಗ ಇವ್ರಿಗೆ ಯಾವ ತರ ಓಡಿಸ್ಬೇಕು, ಯಾವ ತರ ಮಾಡಿಸ್ಬೇಕು ಅಂತ ನಾವ್ ಇಲ್ಲಿಂದ ಗೈಡ್ ಮಾಡೋಣ ಅವ್ರು ಹೊಡಿಯಕ್ಕಾಗೋದು. ಸೊ ಆ ತರ ಅಲ್ಲಿ ಏನಾದ್ರೆ ಎರಡು ಫೈಟು ನಾನೇ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಅಪೋನೆಂಟ್ ಫೈಟುನು ಈ ಫೈಟುನು ಎರಡನ್ನೂ ನಾನೇ ಕಂಟ್ರೋಲ್ ತಗೊಂಡು ನಾನೇ ಡಿಸೈಡ್ ಮಾಡಿ ನಾವೇ ಆಡ್ಸ್ಬೇಕು. ಯಾಕಂದ್ರೆ ಆ ಜವಾಬ್ದಾರಿ ನಮ್ಗಿರತ್ತೆ. ಅವಾಗಲೇ ನಮ್ ಸ್ಟೂಡೆಂಟ್ಸ್ ನ ನಾವು ವಿನ್ ಮಾಡ್ಸೋಕ್ಕಾಗತ್ತಲ್ವಾ. ಸರ್ ಫಸ್ಟ್ ಟೈಮ್ ನಿಮ್ ಸ್ಟೂಡೆಂಟ್ ಯಾರೋ ಒಬ್ಬ ವರ್ಲ್ಡ್ ಚಾಂಪಿಯನ್ ಆದಾಗ ಆಗಿರ್ತಕ್ಕಂಥ ಅನುಭವ ಸರ್? ಸರ್ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ವರ್ಲ್ಡ್ ಚಾಂಪಿಯನ್ ಆದಾಗ ಎಷ್ಟು ಖುಷಿ ಆಗಿರ್ತೀವೋ, ನಮ್ಮ ಸ್ಟೂಡೆಂಟು ನಾವು ರೆಡಿ ಮಾಡಿರೋ ಸ್ಟೂಡೆಂಟು ಸ್ಕ್ರಾಚ್ ಇಂದ ರೆಡಿ ಮಾಡಿ ಅವ್ರು ಹೊಡೆದಾಗ ನಮ್ಗೆ ಅಷ್ಟೇ ಖುಷಿ ಆಗುತ್ತೆ ಸರ್. ನಾವೇನ್ ಎಷ್ಟು ಖುಷಿ ಪಟ್ಟಿರ್ತೀನೋ ನಾನು ವಿಕ್ಟರಿ ತಗೊಂಡಾಗ ಅವ್ರ ವಿಕ್ಟರಿ ನಾನು ಅಷ್ಟೇ ಖುಷಿ ಪಡ್ತೀನಿ. ಯಾಕಂದ್ರೆ ಅವಾಗ ನಮ್ಗೆ ಅನ್ಸತ್ತೆ ನಾವು ಒಬ್ಬರನ್ನ ಆ ಥರ ಮಾಡಿದಾಗ ಈ ಥರನ 1000 ಜನನ ನಾವು ರೆಡಿ ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಬರುತ್ತೆ ನಮ್ಗೆ. ಚೆನ್ನಾಗಿರುತ್ತೆ ಸರ್. ಅದೇ ನಾನು ನಿಮ್ಗೆ ಮಾತಾಡ್ತಾ ವರ್ಲ್ಡ್ ಚಾಂಪಿಯನ್ ಫೈಟ್ ಬಗ್ಗೆ ಮಾತಾಡ್ಬೇಕು ಅನಿಸ್ತು ಸರ್. ಹೆಂಗಿತ್ತು ಸರ್ ಆ ಫೈಟ್? ನಿಮ್ ತಲೆಯಲ್ಲಿ ಏನು ಓಡ್ತಾ ಇತ್ತು ಆ ಫೈಟ್ ಅಲ್ಲಿ? ನೀವು ಗೋಲ್ಡ್ ಮೆಡಲ್ ವಿನ್ನರ್ ಇಂಟರ್ನ್ಯಾಷನಲ್ ಅಲ್ಲಿ. ಫೈನಲ್ಸ್ ಸರ್, ನಾಕ್ಔಟ್ ಮ್ಯಾಚಸ್ಗಳನ್ನ ಮುಗಿಸ್ಕೊಂಡು ಸೆಮಿಫೈನಲ್ಸ್ ಮುಗಿಸ್ಕೊಂಡು ಸೆಮಿಫೈನಲ್ ರೌಂಡ್ 2 ನ ಮುಗಿಸ್ಕೊಂಡು ನೀವು ಫೈನಲ್ಸ್ಗೆ ಎಂಟ್ರಿ ಆಗಿರ್ತೀರಾ ಸರ್. ಅಲ್ಲಿ ತನಕ ಬರೋ ತನಕ ಒಂದಿತ್ತು, ಅದು ಬಂದಾದ್ಮೇಲೆ ಫೈನಲ್ಸ್ ಅಲ್ಲಿ ಇದ್ದೀರಾ, ಇಡೀ ಇಂಡಿಯಾ ನಿಮ್ಮನ್ನ ನೋಡ್ತಾ ಇದೆ ಸರ್. ಆ ಫೀಲ್ ಹೆಂಗಿತ್ತು ಸರ್? ಆ ಫೀಲ್ಡ್ ಅಲ್ಲಿ ಜವಾಬ್ದಾರಿ ಅನ್ನೋದು ತುಂಬಾ ಜಾಸ್ತಿ ಇತ್ತು. ಯಾಕೆ ಅಂದ್ರೆ ಸರ್ ನಮ್ಗೆ ಆ ಲೆವೆಲ್ ವರ್ಗೂ ಹೋಗಿರೋದೇ ತುಂಬಾ ದೊಡ್ಡ ವಿಷಯ ಆಗಿರುತ್ತೆ. ಆ ಲೆವೆಲ್ ವರ್ಗೂ ಹೋದ್ಮೇಲೆ ನಾವು ಫೈಟ್ ನ ಬಿಟ್ಕೊಡಕ್ಕಾಗಲ್ಲ. ಯಾಕೆಂದ್ರೆ ಇದು ನಮ್ಗೋಸ್ಕರ ನಾವು ಆಡ್ತಾ ಇಲ್ಲ, ನಾವು ಟೀಮ್ ಇಂಡಿಯಾಗೋಸ್ಕರ ನಮ್ಮ ಇಂಡಿಯನ್ ಫ್ಲಾಗ್ ನ ಆ ಟೆನಿಕಾಸ್ಟ್ ನಾವು ಅಲ್ಲಿ ಎತ್ತಬೇಕು. ಅದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಪ್ರತಿಯೊಬ್ಬರಿಗೂ ಆ ಲೆವೆಲ್ಗೆ ಯಾರು ಹೋಗ್ತಾರೋ ಪ್ರತಿ ಒಬ್ಬರಿಗೂ ಅದು ಬಂದ್ಬಿಡುತ್ತೆ ಸರ್. ನಮ್ಮ ಕೈಲಿ ಆಡೋಕ್ಕಾಗಿಲ್ಲ ನಾನು ಇಂಡಿಯಾ ಪ್ಲಸ್ ವರ್ಸಸ್ ಯಾವುದೇ ಇರುತ್ತೋ ನಮ್ಮ ಟೀಮ್ ಇಂಡಿಯಾನ ನಮ್ಮ ಫ್ಲಾಗ್ ಎತ್ತಬೇಕು ಅನ್ನೋ ಇದಕ್ಕೆ ಹೊಡಿತೀವಿ ಸರ್. ಬಿಟ್ಟು ಕೊಡೋದೇ ಇಲ್ಲ. ಟೆನಿಕಾಸ್ಟ್ ಯಾರು ಬಿಟ್ಟು ಕೊಡಲ್ಲ. ಏನಾದ್ರೂ ಅವ್ರು ಡೂ ಆರ್ ಡೈ ತರ ಆಡ್ಬಿಟ್ಟು ಹೊಡಿತೀವಿ. ಅಲ್ಲ, ನಿಮ್ಗೆ ಫೈನಲ್ ಲೀಗ್ ಫಸ್ಟ್ ಸ್ಟೇಜ್ ಇಂದ ಫೈನಲ್ಸ್ ತನಕ ಬಂದ್ರಿ, ಅನ್ಸಿತ್ತ ಎಲ್ಲಾದ್ರೂ ಭಯ ಆಗಿತ್ತ? ಅಥವಾ ಈ ಫೈಟರ್ ನಾನು ಹೊಡೆದಿದ್ದೀನಿ ಅಥವಾ ನಂಗೆ ತುಂಬಾ ಕಷ್ಟ ಅನ್ಸಿರೋ ಫೈಟ್ ಯಾವ್ದಾದ್ರು ಇದೆಯಾ? ಖಂಡಿತ ಸರ್. ಫೈಟ್ ಅನ್ನೋದು ಆಕ್ಚುಲಿ ಕಷ್ಟನೇ ಇರುತ್ತೆ ಸರ್. ಯಾಕೆಂದ್ರೆ ನಾವ್ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವೋ ನಮ್ಮ ಅಪೋನೆಂಟ್ ಅಷ್ಟೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಓಕೆ, ಸೊ ಅವ್ರು ಅಷ್ಟೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಪ್ರತಿಯೊಂದು ಸ್ಟೇಜು ನಮ್ಗೆ ಕಷ್ಟ ಇರುತ್ತೆ. ನಮ್ಮ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ ಸರ್, ಅವ್ರಿಗೂ ನಮಗೂ ಏನಿರುತ್ತೆ ಅಂದ್ರೆ ನಾವಿದು ಆ ಟೆನಿಕಾಸ್ಟ್ ಹೊಡಿಲೇಬೇಕು ಅಂತ ಆಡ್ತೀವಿ. ಯಾಕಂದ್ರೆ ಮಾಡ್ಲೇಬೇಕು ಸರ್. ಒಂದೊಂದ್ಸತಿ ಲಾಸ್ ಆಗ್ತೀವಿ, ಅದಕ್ಕೆ ನಾವೇನು ಇದ್ ಮಾಡಕ್ಕಾಗಲ್ಲ. ಆ ಲಾಸ್ ಆಗ್ಲೂಬಾರ್ದು ಅಂದ್ರೆ ಅದಕ್ಕೆ ತಕ್ಕಂತೆ ನಾವು ಕಷ್ಟಪಟ್ಟಿರ್ಬೇಕು, ಪ್ರಾಕ್ಟೀಸ್ ಮಾಡಿರ್ಬೇಕು. ಪ್ರಾಕ್ಟೀಸ್ ನಾವು ಚೆನ್ನಾಗಿ ಮಾಡಿದ್ರೆ ಎಂತ ಫೈಟರ್ನು ಈಸಿಯಾಗಿ ಹೊಡಿಬಹುದು ಸರ್. ನಾವು ಪ್ರಾಕ್ಟೀಸ್ ಇಲ್ಲ ಅಂದ್ರೆ ನಾವು ಹೊಡಿಯಕ್ಕಾಗಲ್ಲ. ಪ್ರಾಕ್ಟೀಸ್ ಇಸ್ ಎವ್ರಿಥಿಂಗ್. ನಮ್ ರಿಸಲ್ಟೇ ನಾವು ಮಾತಾಡಲ್ಲ, ನಾವು ಕೊಡೋ ಪರ್ಫಾರ್ಮೆನ್ಸ್ ಅಷ್ಟೇ. ಅದರಲ್ಲಿ ನಮ್ ಕೊಟ್ಬಿಡ್ಬೋದು ಯಾವ ತರ ಅಂತ. ಸೊ ಗೆಲುವು ಎಷ್ಟು ಇಂಪಾರ್ಟೆಂಟ್ ಒಂದು ಸ್ಪೋರ್ಟ್ಸ್ ಪರ್ಸನ್ಸ್ಗೆ, ಸೋಲು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಸೋಲನ್ನ ನೀವು ಯಾವ ತರ ತಗೊಂತಾ ಇದ್ರಿ ಸರ್? ನಂದು ಸೋಲೆ ಫಸ್ಟ್ ಸ್ಟೆಪ್. ನಂದು ಫಸ್ಟ್ ಬೇಸೇ ಸೋಲೆ. ನಾನು ಇದು ಬಂದಾಗ ಫಸ್ಟ್ ನಂದು ಲಾಸೇ ಆಗಿದ್ದು ಮ್ಯಾಚ್. ನಾನು ಸೋತ್ ಆದ್ಮೇಲೆ ಇಷ್ಟುಗೆ ಬೆಳೆದಿದ್ದು. ನಾನು ಅವಾಗ ಗೆದ್ದಿದ್ರೆ ಬಹುಶಃ ನಾನು ಈ ಲೆವೆಲ್ಗೆ ಇರ್ತಾ ಇರ್ಲಿಲ್ಲ. ನಾನು ಯಾವಾಗ ಸೋತ್ನಲ್ವಾ, ಸೋತ್ ಮೇಲೆನೆ ನನಗೆ ಅನಿಸ್ತು
ನಾನು ಇನ್ನೂ ಪ್ರಯತ್ನ ಪಟ್ಟು ನಾನು ಆಡಬೇಕು ಅಂತ. ಸೊ ಸರ್ ನೋಡಿ, ಗೆಲುವು ಇವಾಗ ಗೆಲುವು ಬರುತ್ತೆ, ಅದು ನಾವು ಫಸ್ಟ್ ಟೈಮ್ ಗೆಲುವು ಬಂದಾಗ ನಮ್ಗೆ ಅದೇನು ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲ್ಲ, ಹೌದಾ ಅಂತ. ಮತ್ತೆ ಅದೇ ನಾವು ಸೋತಾದ್ಮೇಲೆ ಬರುತ್ತಲ್ಲ ಗೆಲುವು, ಅದೇ ಒರಿಜಿನಲ್ ಗೆಲುವು. ಆ ಸೋತಾದ್ಮೇಲೆ ನಾವು ಗೆಲ್ತೀವಿ ನೋಡಿ, ಅವಾಗ ಅನ್ಸತ್ತೆ ನಾವು ಹಾರ್ಡ್ ವರ್ಕ್ ಮಾಡಿದ್ದೀವಿ, ಏನೋ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅದಾದ್ಮೇಲೆ ಆ ಪ್ರಯತ್ನ ಇನ್ನ ಮುಂದುವರಿತಾನೇ ಇರುತ್ತೆ, ಯಾವತ್ತೂ ಡ್ರಾಪ್ ಆಗಲ್ಲ. ಸರ್, ಒಬ್ಬ ಮಿಕ್ಸ್ ಮಾರ್ಷಲ್ ಆರ್ಟ್ಗೆ ಅಥವಾ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇರಬೇಕಾದ್ರೆ ಕ್ವಾಲಿಟೀಸ್ ಯಾವುದು ಸರ್? ಸರ್, ಕ್ವಾಲಿಟೀಸು ನನ್ನ ಪ್ರಕಾರ ಆದರೆ ಫಸ್ಟು ರೆಸ್ಪೆಕ್ಟ್, ಡಿಸಿಪ್ಲಿನ್, ಟೈಮ್ ಸೆನ್ಸ್, ಈ ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈ ಮೂರು ಇಲ್ಲ ಅಂದರೆ ಅವ್ನು ಸ್ಪೋರ್ಟ್ಸ್ ಮ್ಯಾನ್ ಅಂತ ನಾವು ಕರೆಯೋಕ್ಕೆ ಆಗಲ್ಲ. ಇದಕ್ಕೆ ತುಂಬ ಡೆಡಿಕೇಶನ್ ಆಗಬೇಕು. ಇವಾಗ ನಾವು ಮಿಕ್ಸ್ಡ್ ಮಾರ್ಷಲ್ ಹೆಂಗೆ ಅಂದರೆ ನಮಗೆ ಫೋಕಸ್ ಇರಬೇಕು, ಟೈಮ್ ಸೆನ್ಸ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಅದೆಲ್ಲ ಇದ್ರೇ ಇದು ನಾವು ಕಲಿಯೋದು. ಈ ಮೂರು ಇಲ್ಲ ಅಂದರೆ ನಾವು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಆಗೋಕ್ಕಾಗಲ್ಲ ಸರ್. ಈ ಮೂರು ಇದ್ದರೆ ಎಂಥವನು ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾನೆ, ಎಂಥವನಾದರೂ ಆಗ್ಬೋದು. ಈ ಮೂರು ಇದ್ದರೆ ಸಾಕು ಸರ್. ಈ ಫೀಲ್ಡಲ್ಲಿ ಮಿಕ್ಸ್ ಮಾರ್ಷಲ್ ಆರ್ಟ್ ಫೀಲ್ಡಲ್ಲಿ ಮೆನ್ಸ್ ಕೂಡ ಇದ್ದಾರೆ, ವುಮೆನ್ಸ್ ಕೂಡ ಇದ್ದಾರೆ. ವುಮೆನ್ಸ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಯಾವ ಥರ ನಡೀತಾ ಇದೆ ಸದ್ಯಕ್ಕೆ, ಹೆಂಗಿದೆ ಅಲ್ಲಿ, ಅದಕ್ಕೆ ಯಾವ ಲೆವೆಲ್ ಇದೆ ಸರ್? ಸರ್, ಇವಾಗೆಲ್ಲ ಈಕ್ವಾಲಿಟಿ ಆಗಿದೆ ಸರ್. ಇವಾಗ ಆ ಥರ ಇಲ್ಲ ಸರ್, ಮೆನ್ನು ವುಮೆನ್ನು ಆ ಥರ ಇಲ್ಲ. ಸ್ಪೋರ್ಟ್ಸ್ ಇಸ್ ಎ ಸ್ಪೋರ್ಟ್ಸ್, ಫೈಟ್ ಇಸ್ ಎ ಫೈಟು, ಆ ಥರ ಆಗ್ಬಿಟ್ಟಿದೆ. ಇವಾಗ ಹೆಂಗೆ ಅಂದರೆ ಇಲ್ಲಿ ಗೇಮ್ ರೆಕಗ್ನೈಸ್ ಆಗುತ್ತೆ ಅಷ್ಟೇ. ಸೊ ನಿಮಗೆ ಟ್ಯಾಲೆಂಟ್, ಇವಾಗ ಒಂದು ಫೀಮೇಲ್ ಫೈಟರ್ಗೆ ಟೆಕ್ನಿಕಲಿ ಗೊತ್ತಿದ್ರೆ ಮೆನ್ ಫೈಟರ್ನ ಈಸಿಯಾಗಿ ಹೊಡಿಬಿಡ್ತಾರೆ. ಸೊ ಟೆಕ್ನಿಕಲಿ ಮ್ಯಾಟರ್ ಆಗುತ್ತೆ. ಮೆನ್ನು ಕಂಪ್ಯಾರಿಸನ್ನೇ ಇಲ್ಲ, ಈಗ ಆಲ್ ಆರ್ ಈಕ್ವಲ್ ಆಗಿಬಿಟ್ಟಿದೆ. ಸೊ ಟಫ್ ಫೈಟರೇ ಇದ್ದಾರೆ, ಅವ್ರನ್ನ ಹೊಡಿಬೇಕಂದ್ರೂ ಯೋಚನೆ ಮಾಡಬೇಕು, ಇವ್ರನ್ನ ಹೊಡಿಬೇಕಂದ್ರೂ ಯೋಚನೆ ಮಾಡಬೇಕು. ಸರ್, ಇಷ್ಟೊತ್ತಂಗ ನಿಮ್ ಜರ್ನಿ ಕೇಳ್ತಾ 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 ನಂಗೆ ಒಂಥರ ಅನಿಸ್ತಾ ಇತ್ತು ಒಳಗಡೆ. ಬಿಕಾಸ್ ನಾನೊಬ್ಬ ಜೂಡೋ ಪ್ಲೇಯರ್, ಆಮೇಲೆ ರೆಸ್ಲಿಂಗ್ ಮಾಡಿದ್ದೀನಿ, ಆಮೇಲೆ ನಂದು ಕೂಡ 2 ವರ್ಲ್ಡ್ ರೆಕಾರ್ಡ್ ಇದೆ ಯೋಗದಲ್ಲಿ. ಬಟ್ ನಂದು ನಾನು ಹೇಳ್ಕೊಳ್ಬೇಕಾದ್ರೆ ಅಷ್ಟು ನನಗೆ ಫೀಲ್ ಬರ್ತಾ ಇದೆ. ಬಟ್ ಬೇರೆಯವ್ರದ್ದು ಕೇಳಬೇಕಾದ್ರೆ ತುಂಬಾ ಖುಷಿ ಆಯ್ತು ಸರ್ ನನಗೆ. ನೀವು ಟೀಮ್ ಇಂಡಿಯನ್ ರೆಪ್ರೆಸೆಂಟ್ ಮಾಡಿರೋ ಕಥೆಗಳಾಗಿರ್ಬೋದು, ನೀವು 0 ಲೆವೆಲ್ ಇಂದ ಇಲ್ಲಿ ಒಂದು ಸ್ಟುಡಿಯೋ 5 ಬ್ರಾಂಚಸ್ಗಳನ್ನ ನೀವು ಮಾಡಿದ್ದೀರಾ ಸರ್. ಈ ಜರ್ನಿ ಅನ್ನೋದು ತುಂಬಾ ಈಸಿ ಆಗಿರೋದಲ್ಲ. ಸೊ ಈ ಜರ್ನಿ ನಾವು ತುಂಬಾ ಜನರನ್ನ ಪ್ರೀತಿನೂ ಗಳಿಸ್ತೀವಿ, ಅಷ್ಟೇ ಜನರನ್ನ ಅಪೋಸಿಟ್ ಕೂಡ ಮಾಡ್ಕೊಂತೀವಿ. ಅದ್ರ ಬಗ್ಗೆ ಸರ್ ನಮ್ಮ ಜರ್ನಿ ಹೆಂಗೆ ಅಂದ್ರೆ, ನಮ್ಮನ್ನ ಇವರು ಚೆನ್ನಾಗಿರ್ಬೇಕು ಅನ್ನೋರನ್ನ ಇವ್ರು ಹಾಳಾಗ್ಬೇಕು ಅನ್ಕೊಂಡಿರೋರು ತುಂಬಾ ಜಾಸ್ತಿ ನಮ್ಮನ್ನ. ಸೊ ನಮ್ಗೆ ಬರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಿಟ್ರೆ ಬೇರೆ ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ, ಬೇರೆ ಆಚ ಕಡೆ ಅಂತ ಯಾರು ಸಪೋರ್ಟ್ ಮಾಡಿಲ್ಲ ಸರ್. ನಮ್ಗೆ ನಾವೇ ಕಷ್ಟಪಟ್ಕೊಂಡು ನಾವು ಬಂದಿದ್ದು. ನಾವು ಒಂದು ಲೆವೆಲ್ ಬಂದ್ಮೇಲೆ ನಮ್ಮ ಫ್ಯಾಮಿಲಿಯವರು ಅವಾಗ ಅಂದ್ರು ಅವ್ರು ನಮ್ಮವರು ಅಂತ. ಅದಕ್ಕೆ ಮುಂಚೆ ಅವ್ರು ನಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇರ್ಲಿಲ್ಲ, ಇವ್ರು ನಮ್ಮವರು ಅಂತ ಯಾರು ಹೇಳ್ತಾ ಇರ್ಲಿಲ್ಲ. ನಮ್ಗೆ ನಾವೇ ಬೆಳೆದು ನಮ್ಗೆ ಕಷ್ಟಪಟ್ಟು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಒಂದು ಸೊಸೈಟಿದಲ್ಲಿ ಒಂದು ಒಳ್ಳೆ ಸ್ಟೇಜಿಗೆ ಬಂದಾಗ ಅವಾಗ ನಮ್ಮ ಫ್ಯಾಮಿಲಿ ಹಿಂತಿರುಗಿತು. ನಾವು ಏನು ಇಲ್ದಿರೋವಾಗ ನಮ್ಮ ಕೈ ಹಿಡ್ದಿಲ್ಲ ಅವರು. ನಾವು ಒಂದು ಸ್ವಲ್ಪ ಲೆವೆಲ್ ಆಗಿದ್ದಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದರು. ನಮ್ಮ ಜರ್ನಿಯಲ್ಲಿ ಸಪೋರ್ಟ್ ಮಾಡಿರೋರು ತುಂಬ ಕಮ್ಮಿ ಸರ್. ನಾನು ಹೇಳ್ದಲ್ಲ, ನಮ್ಮ ಸಪೋರ್ಟ್ ಮಾಡಿರೋರೆ ಬೆರ್ಲನಿಕೆ ಅಷ್ಟು ಸರ್. ಹೇಳಿದ್ನಲ್ಲ, ನಮ್ಮ ಮಾವ ಮುಂಡಡಿ ಅಂತ, ಮತ್ತು ನನ್ನ ಫ್ರೆಂಡು ಚಂದ್ರು ಅಂತ. ಇಷ್ಟು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ ಸರ್. ಓಪನ್ ಆಗಿ ನನಗೆ ಬೇರೆ ಯಾರು ಅನಿಸ್ತಲ್ಲ, ಯಾಕೆಂದರೆ ನಮ್ಗೆ ಬೇರೆ ಯಾರು ಸಪೋರ್ಟ್ ಮಾಡಿಲ್ಲ. ನಮಗೆ ನಾವೇ ಕಷ್ಟಪಟ್ಕೊಂಡು ನಮ್ಮ ಫ್ಯಾಮಿಲಿಯವ್ರ ಸಪೋರ್ಟ್ ತಗೊಂಡು ಇಷ್ಟು ಬಿಟ್ಟರೆ ಬೇರೆ ನಮ್ಗೆ ಯಾರು ಸಪೋರ್ಟ್ ಮಾಡಿ. ಸರ್, ಹತ್ರ ನಿಮ್ದು ಈ ಫೀಲ್ಡ್ ಅಲ್ಲಿ ಒಂದು 20-25 ವರ್ಷದ ಜರ್ನಿ ಇದೆ. 16 ವರ್ಷದ ಜರ್ನಿ ಇದೆ ಸರ್. ಏರುಪೇರುಗಳು ಆಗ್ತಾನೆ ಇರುತ್ತೆ. ಒಂದ್ಸಲಿ ಮೇಲೆ ಹೋಗ್ತೀವಿ, ಒಂದ್ಸಲಿ ಕೆಳಗಡೆ ಬರ್ತೀವಿ ಸರ್. ನಾನು ಪ್ರತಿಯೊಬ್ಬ ಸಾಧಕನಿಗೂ ನನ್ನ ವಿಡಿಯೋ ಕೊನೆಗೆ ಒಂದು ಪ್ರಶ್ನೆ ಕೇಳ್ತೀನಿ. ಯಾರಿಗೆಲ್ಲ ನೀವು ಸಾರಿ ಕೇಳಕ್ ಇಷ್ಟಪಡ್ತೀರಾ, ಯಾರಿಗೆಲ್ಲ ನೀವು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ನನ್ನ ವೆಲ್ ವಿಷರ್ಸ್ ನಮ್ಮನ್ನ ಒಳ್ಳೇದಾಗ್ಲಿ ಅಂತ ಯಾರು ಅಂದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾರಿ ಅಂತ ನನ್ಗೆ ಯಾರು ಇಲ್ಲ ಸರ್. ಯಾಕೆಂದ್ರೆ ನಾವು ಯಾರಿಗೂ ಒಬ್ರಿಗೆ ತೊಂದರೆ ಕೊಟ್ಟು ಬಂದಿಲ್ಲ ಸರ್. ಈ ಫೀಲ್ಡಲ್ಲಿ ಇನ್ನೊಬ್ರಿಗೆ ನೋವು ಕೊಟ್ಟು ನಾವು ಯಾರಿಗೂ ಬಂದೇ ಇಲ್ಲ. ನಮ್ಮ ಪಾಡು ನಮ್ಮಿದು ಹೇಳ್ತಿಲ್ಲ ಸರ್, ನಮಗೆ ದೇವಸ್ಥಾನ ಇದೆ, ಆ ಥರ ಬಂದಿರೋದು. ಸಾರಿ ಅಂತ ಯಾರಿಗಾದ್ರೂ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಏನಾದರೂ ಹಾರ್ಟ್ ಆಗಿದ್ರೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಗೊತ್ತಿರೋಂಗೆ ಹಾರ್ಟ್ ಆಗೋ ಥರ ನಾನು ಯಾರಿಗೂ ಮಾಡಿಲ್ಲ, ಅದಂತೂ ಖಂಡಿತ. ಸೊ ಅಷ್ಟೇ ಸರ್. ಯಾರೇ ಒಬ್ಬ ಎಲ್ಲಿಂದಾನೋ ಬರಬೇಕು ಅಂದ್ರೆ ಅವ್ರ ಜೀವನದಲ್ಲಿ ತಂದೆ ತಾಯಿ ಅನ್ನೋರು ತುಂಬಾ ಇಂಪಾರ್ಟೆಂಟ್, ಅವ್ರ ದೇವ್ರು ಅಂತಾನೆ ಹೇಳ್ತೀವಿ ಸರ್. ಅವ್ರಗಳ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನೋಡಿ, ನಮ್ಮಪ್ಪ ನಮ್ಮಮ್ಮ ತುಂಬಾ ಕಷ್ಟಪಟ್ಟು ಬೆಳೆಸಿರೋದು ನಮ್ಮನ್ನ. ತುಂಬಾ ಅಂದ್ರೆ ಹೆಂಗೆ ಅಂದ್ರೆ ಹೇಳ್ತಿಲ್ವ, ನಮ್ಮಪ್ಪ ಪೈಂಟ್ ಕೆಲಸ ಮಾಡ್ತಾ ಇದ್ದಿತ್ತು, ನಮ್ಮಮ್ಮನೂ ಹೌಸ್ ವೈಫ್ ಆಗಿದ್ರು. ನಮಗೆ ತುಂಬಾ ಕಷ್ಟಪಟ್ಟು ಮಾಡಿರೋದು. ನಾವ್ ಏನೇ ಮಾಡ್ಲಿ ಅವ್ರು ನಮ್ಗೆ ಪ್ರೋತ್ಸಾಹ ಮಾಡ್ತಿದ್ರು. ಪ್ರೋತ್ಸಾಹ ಏನಂದ್ರೆ ಬರೀ ದುಡ್ಡು ಕೊಟ್ಟು ಪ್ರೋತ್ಸಾಹ ಅನ್ನೋದಲ್ಲ ಸರ್. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೇನು ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾವೇನೇ ಮಾಡ್ಲಿ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಆ ಥರ ಇವಾಗ ನಮ್ಮ ಅಣ್ಣನೂ ಇದೇ ಫೀಲ್ಡ್ಗೆ, ನಾನು ಇದೇ ಫೀಲ್ಡ್ಗೆ ಬರೋ ಕಾರಣನೇ ಅದಕ್ಕೆ. ನಾವು ಒಬ್ಬೊಬ್ರು, ಇವಾಗ ನಾನು ಕಲ್ತ್ಕೊಂಡ್ಬರ್ತಿದ್ದೆ, ನಮ್ಮನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
ಸೊ ಹಂಗೆ ನಾವು ಒಬ್ಬೊಬ್ರಿಗೆ ಸಹಾಯ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡೆ ಈ ಲೆವೆಲ್ಗೆ ಬಂದಿರೋದು. ನಮ್ಮ ಫ್ಯಾಮಿಲಿನೇ ಸರ್ ನಮಗೆ. ಅವ್ರು ಬಿಟ್ರೆ ಬೇರೆ ಯಾರೂ ನಮ್ಗೆ ಸಪೋರ್ಟ್ ಮಾಡಿಲ್ಲ. ನಮ್ಮ ತಂದೆ ತಾಯಿ ನಮ್ಮನ್ನ ಇವರೇ ಸರ್ ನಮ್ಗೆಲ್ಲಾನು ಮಾಡಿ ಈ ಲೆವೆಲ್ಗೆ ಬಂದಿರೋದು. ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಜೀವನದ ಸಾಧನೆ ಅಥವಾ ನಿಮ್ಮ ಸಾಧನೆಯ ಹಾದಿಯನ್ನ ಕೇಳಿದಾಗ. ಸರ್ ಇನ್ನ ನಿಮ್ದು 5 ಇರೋ ಬ್ರಾಂಚಸ್ 50 ಆಗ್ಲಿ, 500 ಜನ ಇರೋ ಸ್ಟೂಡೆಂಟ್ಸ್ 5,000 ಆಗ್ಲಿ, ನಮ್ಮ ಇಂಡಿಯನ್ ಚಾಂಪಿಯನ್ಸ್ 50 ಜನ ಇರೋರು 500 ಜನ ಆಗ್ಲಿ, ಇದೇ ತರ ನಿಮ್ಮ ಜರ್ನಿ ತುಂಬಾ ಮುಂದಕ್ಕೆ ಹಂಗೆ ಉತ್ತುಂಗಕ್ಕೆ ಸಾಕ್ತಾ ಹೋಗ್ಲಿ ಸರ್. ಇಲ್ಲಿ ತನಕ ನಮ್ ಜೊತೆ ಮಾತಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ತನಕ ನಮ್ ಜೊತೆ ಒಬ್ಬ ಪ್ರೊಫೆಷನಲ್ ಬಾಕ್ಸರ್ಸ್ ಅಥವಾ ಫೈಟರ್ಸ್ ಅಂದ ತಕ್ಷಣ ನಾವೆಲ್ಲರೂ ಅನ್ಕೊಂತೀವಿ ರಗಡ್ ಆಗಿ ಮಾತಾಡ್ತಾರೆ, ಏನೋ ಎಲ್ಲ ಹೊಡೆದಾಡೋದೇ ಅಲ್ವಾ ಅಂತ ಬಂದಿರ್ತಾರೆ ಅನ್ಕೊಂಡಿರ್ತೀರ. ಬಟ್ ಅವ್ರ ವಾಯ್ಸ್ ನೋಡಿ ಎಷ್ಟು ಮೃದುವಾಗಿದೆ, ಎಷ್ಟು ಸಾಫ್ಟ್ ಆಗಿದೆ, ಮಗು ತರ ಮಾತಾಡಿದ್ರು ನಮ್ ಜೊತೆ ಇಲ್ಲಿ ತನಕ. ಸೊ ಮುಂದಿನ ವಾರ ಮತ್ತೋರ್ವ ಸಾಧಕರ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿ ತನಕ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದ್ರೂ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಕಲಿಯೋಕೆ ಇಂಟ್ರೆಸ್ಟ್ ಇದ್ರೆ ಇವರ ಅಡ್ರೆಸ್ ಅನ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ನಮಸ್ಕಾರ, ಧನ್ಯವಾದಗಳು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಥ್ಯಾಂಕ್ಸ್ ವಿತ್ ಅಂಕಲ್ ಯೂಟ್ಯೂಬ್ ಚಾನಲ್.